ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್. ಇವತ್ತಿನ ಕಲೆಕ್ಷನ್ ದೀಪಾವಳಿ ಹಬ್ಬ ಅನ್ಬೋದು ಅಥವಾ ಎಲ್ಲ ಹಬ್ಬಗಳಿಗೂ ಕೂಡ ಸಂಬಂಧಿಸಿದ್ದು ಅನ್ಬೋದು ರೀ. ದೀಪಗಳ ಹಬ್ಬ ನಮ್ಮ ಒಂದು ಫೇಮಸ್ ಹಬ್ಬ ದೀಪಾವಳಿ ರೀ. ಈ ದೀಪಾವಳಿ ಸಮೀಪ ಬಂದಿದ್ದರಿಂದ ನಾನು ಕೂಡ ಕೆಲವೊಂದು ವಸ್ತುಗಳನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗದವು. ಹೀಗಾಗಿ ಆ ಎಲ್ಲ ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಎಲ್ಲಿನೂ ಕೂಡ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಂಬರ್ರಿ. ಎಸ್ಪೆಷಲಿ ದೀಪಾವಳಿ ಹಬ್ಬಕ್ಕೆ ಸಂಬಂಧಿಸಿದ್ದು ಅಥವಾ ಡೆಕೋರೇಷನ್ ಪರ್ಪಸ್ ಇರುವಂಥ ಎಲ್ಲ ಪ್ರಾಡಕ್ಟ್ಗಳು ಈ ವಿಡಿಯೋದಾಗ ಬರ್ತಾವೆ ನೋಡ್ರಿ. ಆಮೇಲೆ ಒಂದು 10 ಪ್ರಾಡಕ್ಟ್ಗಳು ಇರ್ಬೋದು. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು. ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಮೊದಲೇ ಪ್ರಾಡಕ್ಟ್ ಯಾವುದು ಅಂತೇಳಿ ನೋಡ್ಕೊಂಬರಮ್ರಿ. ಹೋಲ್ಡರ್ ನೋಡ್ರಿ, ಈ ರೀತಿ ಸೆಟ್ ಆಫ್ 3 ಬರ್ತದ್ರಿ. ಇದು ತುಂಬಾನೇ ಚೆನ್ನಾಗದಾವು, ಒಂಥರ ಡಿಫ್ರೆಂಟ್ನು ಕೂಡ ಅದಾವು. ದೀಪಾವಳಿಗೆ ದೀಪಗಳನ್ನು ಕೂಡ ಹಚ್ತಾ ಇರ್ತೀವಲ್ಲ, ಆ ಎಲ್ಲಾ ದೀಪಗಳನ್ನು ಇವುಗಳ ಮೇಲೆ ಇಟ್ಟು ಡೆಕೋರೇಷನ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಅನಿಸ್ತದ ನೋಡ್ರಿ. ನೋಡಕ್ ಲುಕ್ನು ಕೂಡ ಕ್ಯೂಟ್ ಅದಾವ್ರಿ, ಚೆನ್ನಾಗದಾವು. ಹೀಗಾಗಿ ನಾನು ಇವುಗಳನ್ನು ಕೂಡ ತರಿಸ್ಕೊಂಡಿನಿ. ನಿಮಗೂ ಕೂಡ ಬೇಕಾಗಿತ್ತಂತಂದ್ರೆ ಎಲ್ಲಾ ಪ್ರಾಡಕ್ಟ್ಗಳ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಬೇಕಂತಂದ್ರೆ ಚೆಕ್ ಮಾಡ್ಕೋಬಹುದು ನೋಡ್ರಿ. ಇದರ ರೇಟ್ ಬಂದ್ಬಿಟ್ಟು 117 ರೂಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ ಓನ್ಲಿ 100 ರೂಪೀಸ್ಗೆ ಈ ರೀತಿ 3 ಪೀಸ್ ಬರ್ತಾವೆ ನೋಡ್ರಿ. ತುಂಬಾನೇ ಚೆನ್ನಾಗದಾವ ನೋಡ್ರಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡ್ರಿ, ಇದು ನನಗೆ ತುಂಬಾ ಫೇವ್ರೆಟ್ ಪ್ರಾಡಕ್ಟ್ ಅನ್ಬೋದು. ದೀಪಾವಳಿ ಅಂತಂದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತದೆ, ಫುಲ್ ಲೈಟಿಂಗ್ ಇರ್ತದೆ. ಇದಕ್ಕೆ ಮಿರರ್ ಲ್ಯಾಂಪ್ ಅನ್ಬೋದು ನೋಡ್ರಿ. ಈ ರೀತಿ ಎಲ್ಲ ಪ್ರಾಡಕ್ಟ್ಗಳು ಇದ್ರೊಳಗೆ ಬರ್ತಾವೆ. ಇದನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು ನೋಡ್ಕೊಂಬರಮ್ರಿ. 4 ಮಿರರ್ ಲ್ಯಾಂಪ್ ಇರ್ತಾವ್ರಿ. ಅದು ಈ ರೀತಿ ಒಂದು ವೈರ್ ಕೂಡ ಬರ್ತದೆ. ಆಮೇಲೆ ಇದನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೋದು ಅನ್ನೋ ನೋಡ್ಕೊಂಡು ಬರಮ್ರಿ. ಈ ರೀತಿ ಒಂದು 30 ಫ್ಲವರ್ಸ್ ಇರ್ತಾವೆ. ಅವುಗಳನ್ನು ಈ ಲೈನಿಂಗ್ನೊಳಗೆ ಹಾಕಿ ನಾವು ಟ್ವಿಸ್ಟ್ ಮಾಡ್ಬೇಕ್ರಿ. ಹಂತವಾಗಿ ಚೆನ್ನಾಗಿ ಅನ್ನಿಸ್ತದೆ. ಒಂದು ಸ್ವಲ್ಪ ಇದು ಮಾಡ್ಬೇಕಂತಂದ್ರೆ ಟೈಮ್ ಜಾಸ್ತಿ ತಗೋತದ. ಸ್ವಲ್ಪ ನಿಧಾನವಾಗಿ ನೀವು ಕೂಡ ಮಾಡ್ಬೋದು ನೋಡ್ರಿ. ಆರಾಮಾಗಿ, ಏನು ಟಫ್ ಇಲ್ಲ, ಆರಾಮಾಗಿ ನಾವು ಮಾಡ್ಬೋದು. ಈ ರೀತಿ ನೋಡ್ರಿ, ಈ ರೀತಿ ಜೋಡಣೆ ಮಾಡಿದ ನಂತರ ಲೈಟ್ ಕೂಡ ನಾನು ಹಚ್ಚಿ ನೋಡ್ತೇವೆ. ಈಗ ಮಿರರ್ನಲ್ಲಿರುವಂಥ ಒಂದು ಮ್ಯಾಕ್ ಕವರ್ ಇರ್ತದೆ, ಅದನ್ನು ನಾವು ಓಪನ್ ಮಾಡಿ ತೆಗಿಬೇಕು ನೋಡ್ರಿ. ನಿಧಾನವಾಗಿ ಎಲ್ಲ ಮಿರರ್ಗಳನ್ನು ತೆಗೆದು ಈ ರೀತಿ ಒಂದು ದೀಪ ಅಥವಾ ಕ್ಯಾಂಡಲನ್ನು ತೆಗೆದುಕೊಂಡು ನಾವು ಈ ರೀತಿ ಅಟ್ಯಾಚ್ ಮಾಡಿ ಈ ಲೈಟನ್ನು ಕೂಡ ಅದಕ್ಕೆ ಹಂತವಾಗಿ ಫಿಟ್ ಮಾಡ್ಕೊತ ಹೋಗ್ಬೋದು ನೋಡ್ರಿ. ಫೈನಲ್ ಲುಕ್ ನೋಡ್ರಿ, ಈ ರೀತಿ ಇರ್ತದೆ. ತುಂಬಾ ಚೆನ್ನಾಗಿ ಅನಿಸ್ತದೆ. ಇವಾಗ 4 ಸೈಡಿ ಎಲ್ಲ ಮಿರರ್ಗಳನ್ನು ಕೂಡ ನಾವು ಅಟ್ಯಾಚ್ ಮಾಡ್ಬೋದು. ಈ ಸ್ಟಿಕ್ಕರ್ ಕೊಟ್ಟಿರ್ತಾರಲ್ಲ ಅವುಗಳನ್ನು ಕೂಡ ಈ ರೀತಿ ಹಚ್ಕೋಬೇಕು. ಆಮೇಲೆ ಎಲ್ಲ ಹಚ್ಚಿದ ನಂತರ ಅದರ ಸ್ಟಿಕ್ಕರ್ ಮೇಲೆ ಇನ್ನೊಂದು ಗಮ್ ಇರ್ತದೆ, ಅದನ್ನು ನಿಧಾನವಾಗಿ ತೆಗೆದು ಅವುಗಳ 4 ಮೂಲೆಯಲ್ಲಿ ನಾವು ಸರಿಯಾಗಿ ನೋಡಿಕೊಂಡು ಫಿಟ್ ಮಾಡಬೇಕಾಗ್ತದೆ ನೋಡ್ರಿ. 4 ಸೈಡ್ ಮಿರರನ್ನು ಕೂಡಿಸಿ ಅಲ್ಲಿರುವಂಥ ಒಂದು ಬಟನನ್ನು ಕೂಡ ನಿಧಾನವಾಗಿ ಹೊರಗಡೆ ಒಂದು ಗಮ್ಮಿನ ಮೂಲಕ ಅಟ್ಯಾಚ್ ಮಾಡ್ಬೋದು. ಇದು ಫೈನಲ್ ಲುಕ್ ತುಂಬಾ ಚೆನ್ನಾಗದ್ರಿ. ಈ ಮಿರರ್ ಲ್ಯಾಂಪು ತುಂಬಾ ಚೆನ್ನಾಗದ್ರಿ. ನನಗಂತೂ ತುಂಬಾ ಇಷ್ಟ ಆಯಿತು. ಏನೋ ಡಿಫ್ರೆಂಟ್ ಅನಿಸ್ತು, ಹೀಗಾಗಿ ತರಿಸ್ಕೊಂಡು ನೋಡ್ರಿ. ನೀವು ಈಗಾಗಲೇ ನಾನು ತೋರಿಸಿದಂಗೆ ಯಾವ ರೀತಿ ನಾವು ಸೆಟ್ ಮಾಡ್ಬೋದು ಅನ್ನೋದನ್ನು ನಿಧಾನವಾಗಿ ಕೂಡ ನೀವು ಮಾಡಿರಿ. ಅರ್ಜೆಂಟ್ ಮಾಡಬೇಡ್ರಿ, ಸ್ವಲ್ಪ ಟೈಮ್ ತೊಗೊಂಡು ಇದನ್ನು ಈ ರೀತಿ ಫಿಟ್ ಮಾಡಿರಿ. ತುಂಬಾ ಚೆನ್ನಾಗಿ ಅನಿಸ್ತದೆ. ಆಮೇಲೆ ಒಂದು ಸ್ವಲ್ಪ ನೈಟ್ ಟೈಮ್ದಾಗ ತುಂಬಾ ಲುಕ್ ಅನಿಸ್ತದೆ ನೋಡ್ರಿ. ನೀವು ಶೋ ಪೀಸ್ ಆಗಿ ಇಡ್ಬೋದು ಅಥವಾ ಬೆಡ್ರೂಮ್ ಆಗಿರ್ಬೋದು, ಹಾಲ್ ಏರಿಯಾ, ಡೈನಿಂಗ್ ಏರಿಯಾ, ನಿಮ್ಗೆ ಎಲ್ಲಿ ಚೆನ್ನಾಗಿ ಅನಿಸ್ತದೆ ನಿಮ್ದು ಥಿಯರಿ ಪ್ರಕಾರ ನೀವು ಇಟ್ಕೊಂಡು ಇದನ್ನು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು ನೋಡ್ರಿ. ಅಷ್ಟೇ ಅಲ್ಲದೆ ನಾವು ಇದನ್ನು ಗಿಫ್ಟ್, ಯಾರಿಗಾದ್ರೂ ಬರ್ತ್ಡೇ ಗಿಫ್ಟ್ ಆಗಿಯೂ ಕೂಡ ನಾವು ಯೂಸ್ ಮಾಡ್ಬೋದು ನೋಡ್ರಿ. ತುಂಬಾನೇ ಚೆನ್ನಾಗಿ ಅನಿಸ್ತದ. ಇದರ ರೇಟ್ ಬಂದ್ಬಿಟ್ಟು 169 ರೂಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 142 ರೂಪೀಸ್ ನೋಡ್ರಿ. 142 ರೂಪೀಸ್ಗೆ ಇಷ್ಟು ಚೆನ್ನಾಗಿರುವಂತಹ ಒಂದು ಮಿರರ್ ಲ್ಯಾಂಪೇ ಅನ್ಬೋದು ನೋಡ್ರಿ. ತುಂಬಾನೇ ಚೆನ್ನಾಗದ. ನಿಮಗೂ ಕೂಡ ಬೇಕಾಗಿತ್ತ, ನೀವು ಕೂಡ ತರಿಸ್ಕೋಬಹುದು. ಐರನ್ 2 ಲೇಯರ್ ಸ್ಟ್ಯಾಂಡ್ ನೋಡ್ರಿ. ಈ ರೀತಿ ಪ್ರಾಡಕ್ಟ್ ಈಗಾಗಲೇ ನೋಡಿದ್ರಿ. ಯಾವ ರೀತಿ ಇದನ್ನು ನಾವು ಸೆಟ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಮ್ರಿ. ತುಂಬಾ ಚೆನ್ನಾಗದ. ಕ್ವಾಲಿಟಿ ಆಗಿರ್ಬೋದು, ಇದ್ರ ಲುಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಅನಿಸ್ತದೆ. ಈ ರೀತಿಯ ಸ್ಟ್ಯಾಂಡ್ಗಳನ್ನು ನಾವು ದೀಪಾವಳಿ ಸಂದರ್ಭದಲ್ಲಿನೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಿರ್ತೀವಲ್ಲ, ಆ ಸಂದರ್ಭದಲ್ಲಿಯೂ ಕೂಡ ತುಂಬಾ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು ನೋಡ್ರಿ. ಡೆಕೋರೇಷನು ಕೂಡ ತುಂಬಾ ಚೆನ್ನಾಗಿ ಅನಿಸ್ತದೆ. ಮತ್ತು ನೋಡುವಾಗ್ರಿಗೂ ಒಂಥರ ಡಿಫ್ರೆಂಟ್ ಲುಕ್ನು ಕೂಡ ಅನಿಸ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಯೂಸ್ ಆಗುವಂಥ ಪ್ರಾಡಕ್ಟ್ಗಳು ನೋಡ್ರಿ. ನಾವು ಕೆಲವೊಂದು ಪ್ರಾಡಕ್ಟ್ಗಳನ್ನು ತರಿಸ್ತೀವಿ ನೋಡ್ರಿ. ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಒಯ್ಯುವಂಥ ಪ್ರಾಡಕ್ಟ್ಗಳನ್ನ ನಾನು ತರಿಸಲ್ಲ.
ಸ್ವಲ್ಪ ಲಾಂಗ್ ಟೈಮ್ ಯೂಸ್ ಆಗುವಂಥ ಪ್ರಾಡಕ್ಟ್ಗಳನ್ನು ನಾನು ಯೂಸ್ ಮಾಡ್ತಾ ಇರ್ತೀನಿ ಮತ್ತು ರೇಟ್ನೂ ಕೂಡ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಇರುವಂಥ ಪ್ರಾಡಕ್ಟ್ಗಳನ್ನು ನಾನು ಹುಡುಕ್ತಾ ಇರ್ತೀನಿ. ಅಂಥ ಯೂಸ್ಫುಲ್ ಪ್ರಾಡಕ್ಟ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ನೋಡಿರಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಕಂಟಿನ್ಯೂ ಆಗಿ, ಆಮೇಲೆ ನನ್ನನ್ನು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದು ರೇಟ್ ಬಂದುಬಿಟ್ಟು 314 ರೂಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 285 ರೂಪೀಸ್ ಬೀಳ್ತದೆ ನೋಡಿರಿ. ತುಂಬಾ ಚೆನ್ನಾಗದ. ನಿಮಗೂ ಕೂಡ ಬೇಕಾಗಿತ್ತು ಅಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡಿ. ನೆಕ್ಸ್ಟ್ ಪ್ರಾಡಕ್ಟ್ ರಂಗೋಲಿ ಮ್ಯಾಟ. ತುಂಬಾ ಯೂಸ್ಫುಲ್ ಆದಂಥ ಒಂದು ಪ್ರಾಡಕ್ಟ್. ಅವರನ್ನು ಡೆಕೋರೇಷನ್ ಮಾಡಬೇಕು ಅಂತಂದ್ರೆ ಈ ರೀತಿಯ ಒಂದು ಸೆಟ್ಟನ್ನು ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ ರೀ. ಆಲ್ರೆಡಿ ನಾನು ಫ್ರೀ ಹ್ಯಾಂಡ್ ರಂಗೋಲಿಯನ್ನು ಹಾಕ್ತಾ ಇರ್ತೀನಿ. ನನ್ನ ಮಕ್ಕಳು ಕೂಡ ರಂಗೋಲಿ ಹಾಕುವುದನ್ನು ಕಲೀಲಿ ಅನ್ನೋ ಉದ್ದೇಶಕ್ಕೆ ಪ್ರಾಡಕ್ಟನ್ನು ತರಿಸಿದ್ವಿ ನೋಡಿರಿ. ಈ ರೀತಿ ಚೆನ್ನಾಗದ್ರಿ ಇದು ಪ್ರಾಡಕ್ಟ್ ಕೂಡ. ಆಮೇಲೆ ಇನ್ನೊಂದು ಇದ್ರ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಚಿಕ್ಕ ಮಕ್ಕಳಿರುವಂಥ ಮನೆಗಳಲ್ಲಿ ನಾವು ಹಾಗೆ ನಮ್ಮದು ಫ್ಲೋರ್ ಮೇಲೆ ಹಾಕಿದ್ರೆ ಅವು ಮಕ್ಕಳು ಓಡಾಡ್ತಿರ್ತಾವೆ, ಕಾಲಿಗೆಲ್ಲ ಹತ್ಕೊಂಡು ಒಳಗಡೆ ರಂಗೋಲಿ ಒಂದು ಸ್ವಲ್ಪ ಮನೆ ತುಂಬ ಎಲ್ಲ ರಂಗೋಲಿ ಅನ್ನಿಸ್ತದೆ. ಅದರ ಒಂದು ಕಿರಿಕಿರಿ ಸಾಕಾಗಿತ್ತು ನನಗೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಈ ಒಂದು ರಂಗೋಲಿ ಹಾಕಿ ಈ ಪ್ರಾಡಕ್ಟನ್ನು ತರಿಸಿದೆ ನೋಡಿರಿ. ಇಲ್ಲಿ ನಾವು ಯಾವ ರಂಗೋಲಿಯನ್ನು ಹಾಕಿ ಇಟ್ಟರೆ ನಾವು ಹಾಕಿ ಈ ಕಡೆಯಿಂದ ಈ ಕಡೆ ಇಡ್ಬೋದು, ಈ ಕಡೆಯಿಂದ ಈ ಕಡೆ ನಮಗೆ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ನೋಡಿಕೊಂಡು ರಂಗೋಲಿಯನ್ನು ಇಡ್ಬೋದು ರೀ. ಮತ್ತು ತುಂಬಾ ಚೆನ್ನಾಗದ ಪ್ರಾಡಕ್ಟ. ರೇಟ್ನೂ ಕೂಡ ತುಂಬಾ ರಿಸನೇಬಲ್ ಅನ್ಬೋದು ನೋಡಿರಿ. ಇದ್ರ ರೇಟ್ ಬಂದುಬಿಟ್ಟು 141 ರೂಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 122 ರೂಪೀಸ್ ಬೀಳ್ತದೆ ನೋಡಿರಿ. ನಿಮಗೂ ಕೂಡ ಬೇಕಾಗಿತ್ತು ಅಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡಿರಿ. ಮೆಟಲ್ ಬೌಲ್ ನನಗೆ ತುಂಬಾ ಫೇವ್ರೇಟ್ ನೋಡಿರಿ. ಇದನ್ನು ಕೂಡ ನನ್ನ ಒಂದು ಫೇವ್ರೇಟ್ ಪ್ರಾಡಕ್ಟ್ ಅನ್ಬೋದು. ಈ ರೀತಿಯ ಒಂದು ಸ್ಟ್ಯಾಂಡನ್ನು ಕೂಡ ಬಂದದ. ತುಂಬಾ ಚೆನ್ನಾಗದ. ಇದ್ರ ಕಲರ್ ಆಗಿರ್ಬೋದು, ಇದ್ರ ಕ್ವಾಲಿಟಿ ಆಗಿರ್ಬೋದು ತುಂಬಾ ಸೂಪರ್ ನೋಡ್ರಿ. ತುಂಬಾ ಚೆನ್ನಾಗದ. ಇದನ್ನು ನಾವು ಟೇಬಲ್ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು. ಲಿವಿಂಗ್ ಏರಿಯಾ ಆಗಿರ್ಬೋದು ಅಥವಾ ಬಾಲ್ಕನಿ ಆಗಿರ್ಬೋದು ಅಥವಾ ಮತ್ತು ಎಲ್ಲ ಹಬ್ಬಗಳಲ್ಲಿ ಕೂಡ ಇದನ್ನು ನಾವು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು ನೋಡ್ರಿ. ಅಷ್ಟೇ ಅಲ್ಲದೆ ಕ್ಯಾಂಡಲ್ಗಳನ್ನು ಕೂಡ ನೀರು ಹಾಕಿ ಕ್ಯಾಂಡಲ್ಗಳನ್ನು ಇಟ್ಟು ಕೂಡ ಇದನ್ನು ಡೆಕೋರೇಷನ್ ಪರ್ಪಸ್ ತುಂಬಾ ಚೆನ್ನಾಗಿ ಅನ್ನಿಸ್ತದೆ. ಹೀಗಾಗಿ ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್ ನೋಡ್ರಿ. ಇದರ ರೇಟ್ ಬಂದುಬಿಟ್ಟು 308 ರೂಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 281 ರೂಪೀಸ್ ಬೀಳ್ತದೆ ನೋಡ್ರಿ. 281ಕ್ಕೆ ಒಂದು ಮೆಟಲ್ ಬೌಲು ಮತ್ತು ಒಂದು ಸ್ಟ್ಯಾಂಡು ನಿಮಗೂ ಕೂಡ ಸಿಗ್ತದೆ ನೋಡಿ. ಇದು ಕೂಡ ನನ್ನ ಫೇವ್ರೆಟ್ ಪ್ರಾಡಕ್ಟ್ಗಳಲ್ಲಿ ಒಂದು ರೀ. ತುಂಬಾ ಚೆನ್ನಾಗದ. ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ ಅಥವಾ ಧೂಪ ಹೋಲ್ಡರ್ ಕೂಡ ಅನ್ಬೋದು ನೋಡ್ರಿ. ಭಾಳಷ್ಟು ದಿನ ಆಯಿತು ನಾನು ಇದನ್ನು ತರಿಸ್ಬೇಕು ಅಂದ್ಕೊಂಡು. ಇವಾಗ ಏನೋ ದೀಪಾವಳಿನೂ ಬಂತಲ್ರಿ, ಚೆನ್ನಾಗಿ ಅನಿಸ್ತದ ಅಂತ ತರಿಸಿ ನೋಡ್ರಿ. ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ ಅನ್ಬೋದು ನೋಡ್ರಿ. ತುಂಬಾ ಚೆನ್ನಾಗದ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನಿಸ್ತದ ನೋಡ್ರಿ. ಲುಕ್ಕು ತುಂಬಾ ಚೆನ್ನಾಗದ. ಆಮೇಲೆ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತಂದ್ರೆ, ಸಾಯಂಕಾಲ ದೇವ್ರಿಗೆ ದೀಪ ಹಚ್ತೀವಲ್ಲ, ಧೂಪ ಹಚ್ತೀವಲ್ರಿ, ಧೂಪಗಳನ್ನು ಇದ್ರೊಳಗೆ ಇಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಲಿವಿಂಗ್ ಏರಿಯಾನು ಯೂಸ್ ಮಾಡ್ಬೋದು ಅಥವಾ ಪೂಜಾ ರೂಮ್ಗಳಲ್ಲಿನೂ ಕೂಡ ಇಡ್ಬೋದು. ಅಷ್ಟೇ ಅಲ್ಲದೆ ಯೋಗ ಮತ್ತು ಧ್ಯಾನಗಳನ್ನು ಮಾಡ್ತಾ ಇರ್ತೀವಲ್ಲ ಅಂತಹ ಒಂದು ಸ್ಥಳದಲ್ಲಿ ಕೂಡ ಇದನ್ನು ಇಟ್ಟು ಧೂಪಗಳನ್ನು ಇಟ್ಟು ನಾವು ಒಂದು ಯೋಗವನ್ನು ಮಾಡೋದ್ರಿಂದ ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿನೂ ಅನ್ನಿಸ್ತದ. ನೋಡೋಕೆ ಲುಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತದ. ಈ ಎಲ್ಲ ಉದ್ದೇಶಗಳನ್ನ ನಮ್ಮ ತಲೆಯೊಳಗೆ ಇಟ್ಕೊಂಡು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗದ. ಇದು ಒಂದು ಸ್ಟ್ಯಾಂಡನ್ನು ಕೂಡ ಇದರೊಳಗೆ ಒಟ್ಟಿಗೆ ಬಂದಿದೆ. ಈ ರೀತಿ ನಾವು ಇದನ್ನು ಹಾಕಿ ಧೂಪಗಳನ್ನು ಕೂಡ ಇಡ್ಬೋದು ನೋಡ್ರಿ. ಆಮೇಲೆ ಕ್ಯಾಂಡಲ್ನು ಕೂಡ ಇದರೊಳಗೆ ಇಟ್ಟು ನಾವು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೋಬೋದು ನೋಡ್ರಿ. ಇದು ರೇಟ್ ಬಂದುಬಿಟ್ಟು 282 ರೂಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ 261 ರೂಪೀಸ್ ನೋಡ್ರಿ. 261 ರೂಪೀಸ್ಗೆ ಇಟಲ್ದಲ್ಲಿರುವಂಥ ಎಷ್ಟು ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್ ನಿಮಗೆ ಸಿಗ್ತದೆ ನೋಡ್ರಿ. ನಿಮಗೂ ಕೂಡ ಬೇಕಾಗಿತ್ತು ಅಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡ್ರಿ. ಪಿಕಾಕ್ ಡಿಸೈನ್ ದಿಯಾ ಸೆಟ್ ನೋಡ್ರಿ. ಇದು ಕೂಡ ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟವಾಗಿರುವಂಥ ಪ್ರಾಡಕ್ಟ್ ನೋಡ್ರಿ. ಕ್ವಾಲಿಟಿ ಮಾತ್ರ ಸೂಪರ್ ನೋಡ್ರಿ. ನೀವು ಆರಾಮಾಗಿ ತರಿಸ್ಕೋಬಹುದು ನೋಡ್ರಿ. ಯಾವುದೇ ರೀತಿಯ ಕ್ವಾಲಿಟಿ ಬಗ್ಗೆ ನೋ ಇಶ್ಯೂ. ಹೀಗಾಗಿ 2 ಪ್ರಾಡಕ್ಟ್ಗಳನ್ನು ಮಾತ್ರ ತರಿಸಿದ್ದೀನಿ. ಇನ್ನೂ ಕೆಲವೊಂದು ಪ್ರಾಡಕ್ಟ್ಗಳನ್ನು ಇದೇ ರೀತಿಯ ಪ್ರಾಡಕ್ಟ್ಗಳನ್ನು ಮತ್ತೊಂದಿಷ್ಟು ತರಿಸ್ಕೋಬೇಕಂತ ಅನ್ಕೊಂಡೀನಿ. ಆಮೇಲೆ ತುಂಬಾ ಚೆನ್ನಾಗದ. ಕ್ವಾಲಿಟಿ ಆಗಿರ್ಬೋದು, ನಾರ್ಮಲ್ ದೀಪ ಹಚ್ಚೋಕ್ಕಿಂತ ನಾವು ಏನಾದರೂ ಹಾಲ್ಗಳಲ್ಲಿ ಆಗಿರ್ಬೋದು ಮೂರ್ತಿಗಳನ್ನು ಇಟ್ಟಿರ್ತೀವಲ್ಲ, ಈ ರೀತಿಯ ದೀಪಗಳನ್ನು ಹಚ್ಚೋದ್ರಿಂದ ನೋಡೋಕ್ಕೂ ತುಂಬಾ
ಚೆನ್ನಾಗಿ ಅನಿಸ್ತದೆ. ಡಿಫ್ರೆಂಟ್ ಲುಕ್ನು ಕೂಡ ಕ್ರಿಯೇಟ್ ಆಗ್ತದೆ ನೋಡ್ರಿ. ಇಲ್ಲಿ ನಾನು ಆಲ್ರೆಡಿ ಒಂದು ದೀಪವನ್ನು ಕೂಡ ಹಚ್ಚಿಟ್ಟಿ ನೋಡ್ರಿ, ತುಂಬಾ ಚೆನ್ನಾಗಿ ಅನಿಸ್ತದೆ. ವಿತ್ ಬೆಲ್ ಇದೆ ನೋಡ್ರಿ, ಚೆನ್ನಾಗಿ ಅನಿಸ್ತದೆ. ಒಂದು ಟ್ರೆಡಿಷನಲ್ ಲುಕ್ಕನ್ನು ಕ್ರಿಯೇಟ್ ಮಾಡುವಂಥ ದೀಪಗಳು ಅನ್ಬೋದು ನೋಡ್ರಿ. ಇದ್ರ ರೇಟ್ ಬಂದ್ಬಿಟ್ಟು 434 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 397 ರುಪೀಸ್ ಬೀಳ್ತದೆ ನೋಡ್ರಿ. 397 ರುಪೀಸ್ಗೆ ಇಷ್ಟು ಚೆನ್ನಾಗಿರುವಂಥ 2 ಪ್ರಾಡಕ್ಟ್ಗಳು ನಿಮಗೆ ಸಿಗ್ತಾವೆ ನೋಡ್ರಿ. ಇದು ಗೋಲ್ಡ್ ಬೌಲ್ ರೀ. ಆಗಲೇ ನೋಡಿದ್ದು ಕಲರ್ ಬೌಲ್ ಆಗಿತ್ತು. ಇದು ಕಲರ್ ತುಂಬಾ ಇಷ್ಟ ಆಯಿತು, ಹೀಗಾಗಿ ನಾನು ತರಿಸ್ಕೊಂಡು. ಇದನ್ನು ಕೂಡ ಗೋಲ್ಡ್ ಮೆಟಲ್ ಬೌಲ್ ಅನ್ಬೋದು ನೋಡ್ರಿ. ಆಗಲೇ ನೋಡಿದ್ರಲ್ಲ ಆ ಬೌಲ್ಗಿಂತ ಇದ್ರ ರೇಟ್ ತುಂಬಾ ಕಡಿಮೆ ಇದೆ ನೋಡ್ರಿ. ಇದು ಕೂಡ ತುಂಬಾ ಚೆನ್ನಾಗಿ ಅನ್ನೋದು. ನಿಮಗೆ ಯಾರಿಗಾದರೂ ಗೋಲ್ಡ್ ಕಲರ್ ಬೌಲ್ ಬೇಕಾಗಿತ್ತು ಅಂತಂದ್ರೆ ನೀವು ಆರಾಮಾಗಿ ಕಣ್ಣು ಮುಚ್ಚಿ ಇದನ್ನು ಪರ್ಚೇಸ್ ಮಾಡ್ಬೋದು ನೋಡ್ರಿ. ರೇಟ್ ಕೂಡ ತುಂಬಾ ರೀಸನೇಬಲ್ ನೋಡ್ರಿ. ಇದನ್ನು ಕೂಡ ಡೆಕೋರೇಷನ್ ಪರ್ಪಸ್ ತುಂಬಾ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು. ಹಬ್ಬ ಹರಿದಿನಗಳಾಗಿ ಯಾವುದೋ ಮನೆಯಲ್ಲಿ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಇದ್ರೂ ಕೂಡ ಇದನ್ನು ನಾವು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೋಬೋದು ನೋಡ್ರಿ. ಓನ್ಲಿ 170 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದ್ರಿ ಅಂತಂದ್ರೆ 153 ರುಪೀಸ್ ಬೀಳುತ್ತೆ ನೋಡ್ರಿ. 153 ರುಪೀಸ್ಗೆ ಇಷ್ಟು ಚೆನ್ನಾಗಿರುವಂಥ ಒಂದು ಬೌಲ್ ನೋಡ್ರಿ. ನೀವು ಕೂಡ ಬೇಕಾಗಿತ್ತು ಅಂತಂದ್ರೆ ತರಿಸ್ಕೋಬೋದು ನೋಡ್ರಿ. ಗ್ರೀನರಿಯನ್ನು ಯಾರೆಲ್ಲ ಇಷ್ಟಪಡ್ತೀರಿ ಅಂಥವರು ಈ ನ್ಯಾಚುರಲ್ ಲುಕ್ಕನ್ನು ಕ್ರಿಯೇಟ್ ಮಾಡುವಂಥ ಈ ಥರ ಲೀವ್ಸನ್ನು ತಂದು ನಾವು ಡೆಕೋರೇಷನ್ ಮಾಡ್ಬೋದು ನೋಡಿ. ಆರ್ಟಿಫಿಷಿಯಲ್ ಹ್ಯಾಂಗಿಂಗ್ ಲೀವ್ಸು ತುಂಬಾ ಚೆನ್ನಾಗದ ಪ್ರಾಡಕ್ಟ್ ಆಗಿರ್ಬೋದು, ಇದ್ರ ಕ್ವಾಲಿಟಿ ಆಗಿರ್ಬೋದು. ಆಲ್ರೆಡಿ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಆಲ್ರೆಡಿ ಈಗ ಒಂದು ಸೆಟ್ ತರಿಸಿನಿ ನಾನು. ಮತ್ತು ಇನ್ನೊಂದು ಕೆಲವೊಂದು ವಿಂಡೋಗೆ ಬೇಕಾಗಿತ್ತು, ಹೀಗಾಗಿ ನಾನು ಇದನ್ನು ತರಿಸಿದ್ದೀನಿ. ಯಾವ ರೀತಿಯಾಗಿ ನಾವು ಡೆಕೋರೇಷನ್ ಮಾಡ್ಕೋಬೋದು ಅಂತಂದ್ರೆ ನಾವು ವಿಂಡೋಸ್ಗೂ ಕೂಡ ಹಾಕೋಬೋದು, ಮತ್ತು ಬಾಲ್ಕನಿ ಇರ್ತದಲ್ಲ ಅಲ್ಲಿನೂ ಕೂಡ ಆರ್ಟಿಫಿಷಿಯಲ್ ಲೀವ್ಸನ್ನು ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ಕೋಬೋದು ನೋಡ್ರಿ. ಇದ್ರ ರೇಟ್ ಬಂದುಬಿಟ್ಟು 201 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅಂತಂದ್ರೆ 181 ರುಪೀಸ್ ಬೀಳ್ತದೆ ನೋಡ್ರಿ. ತುಂಬಾ ಚೆನ್ನಾಗದವು. ಟೋಟಲ 10 ಲೈನ್ ಅದಾವ್ರಿ ಇದ್ರೊಳಗೆ. ತುಂಬಾ ಚೆನ್ನಾಗದ ನೋಡ್ರಿ. ನನಗಂತೂ ಓಕೆ. ನಿಮಗೆ ಬೇಕಂತಂದ್ರೆ ನೀವು ಕೂಡ ತರಿಸ್ಕೋಬೋದು ನೋಡಿ. ಇದು ನನ್ನ ಫೇವ್ರೆಟ್ ಟ್ರೇ ಅನ್ಬೋದು ನೋಡ್ರಿ. ಸೆಟ್ ಆಫ್ 2 ಬರ್ತದ. ತುಂಬಾ ಚೆನ್ನಾಗದ ಪ್ರಿಂಟೆಡ್ ಟ್ರೇ. ಇದನ್ನು ನಾವು ಕಾಫಿ ಸರ್ವ್ ಮಾಡೋಕ್ಕಾಗಿರ್ಬೋದು, ಜ್ಯೂಸ್ ಸರ್ವ್ ಮಾಡೋಕ್ಕಾಗಿರ್ಬೋದು, ಅಥವಾ ಟೀ ಸರ್ವ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಅದಲ್ಲದೆ ನಾವು ಡೆಕೋರೇಷನ್ ಪರ್ಪಸ್ನು ಕೂಡ ಯೂಸ್ ಮಾಡ್ಬೋದು ನೋಡ್ರಿ. ಯಾವ ಥರ ಅಂತಂದ್ರೆ ಡೈನಿಂಗ್ ಟೇಬಲ್ ಇರ್ತದಲ್ಲ ಅಲ್ಲಿ ನಮಗೆ ನೀಡಿರುವಂಥ ಬಾಟಲ್ಸ್ ಇರ್ತಾವಲ್ಲ ಅದನ್ನು ಕೂಡ ಇಟ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು ನೋಡ್ರಿ. ತುಂಬಾ ಚೆನ್ನಾಗದ. ಕ್ವಾಲಿಟಿ ಆಗಿರ್ಬೋದು, ಇದ್ರದ್ದು ಲುಕ್ ಆಗಿರ್ಬೋದು ತುಂಬಾ ಚೆನ್ನಾಗದ. ಇದ್ರ ರೇಟ್ ಬಂದುಬಿಟ್ಟು 375 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 354 ರುಪೀಸ್ ಬೀಳ್ತದೆ ನೋಡ್ರಿ. ಸಾರಿ ಇಡಾಕ ಕೆಲವೊಂದು ಕವರ್ಗಳು ಬೇಕಾಗಿತ್ತು. ಆಲ್ರೆಡಿ ಒಂದು ಸೆಟ್ ತರಿಸಿದ್ದೀನಿ ರೀ. ಇವಾಗ ಪ್ಯಾಕಪ್ 6 ಬರ್ತದ. 6 ಕವರ್ ತರಿಸಿದ್ದೀನಿ. ಇನ್ನೂ ಕೆಲವೊಂದಿಷ್ಟು ಬೇಕಾಗಿತ್ತು, ಹೀಗಾಗಿ ಈ ಕವರ್ಗಳನ್ನು ಕೂಡ ತರಿಸ್ಕೊಂಡು ನೋಡ್ರಿ. ತುಂಬಾ ಯೂಸ್ಫುಲ್. ಆಲ್ರೆಡಿ ನಾನು ಯೂಸ್ ಮಾಡಿನಲ್ಲ ಅದಕ್ಕೆ ಹೇಳಕತ್ತೀನಿ. ತುಂಬಾ ಯೂಸ್ಫುಲ್ ಅದಾವ್ರಿ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದ್ದು ಚೆನ್ನಾಗದಾವ. ಕಲರ್ ಆಗಿರ್ಬೋದು ಅಥವಾ ಕ್ವಾಲಿಟಿ ಆಗಿರ್ಬೋದು. ರೇಟ್ ಬಂದುಬಿಟ್ಟು 191 ರುಪೀಸ್ ರೀ. ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 174 ರುಪೀಸ್ ಬೀಳ್ತದೆ ನೋಡ್ರಿ. ಇಲ್ಲಿ ನಿಮಗೆ ಯಾವ ಸಾರಿ ಅದಾವ ಅನ್ನೋದು ಕೂಡ ಗೊತ್ತಾಗ್ತದೆ. ಈ ಥರ ಇರ್ತದೆ. ತುಂಬಾ ಚೆನ್ನಾಗದ ನೋಡ್ರಿ. ಕ್ವಾಲಿಟಿ ನೋಡ್ರಿ, ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗದ. ನಿಮಗೂ ಕೂಡ ಬೇಕಾಗಿತ್ತು ಅಂತಂದ್ರೆ ನೀವು ಕೂಡ ತರಿಸ್ಕೋಬೋದು. ಕರ್ನಾಟಕ ಸಮಯ ಅಂತೀವಿ ನೋಡ್ರಿ. ದೇವ್ರ ಮುಂದೆ ದೀಪಗಳನ್ನು ಹಚ್ತೀವಲ್ರಿ, ಆ ದೀಪಗಳನ್ನು ಹಚ್ಚುವುದಕ್ಕೆ ನನಗೆ ಕೆಲವೊಂದು ಪ್ರಾಡಕ್ಟ್ಗಳು ಬೇಕಾಗಿತ್ತು, ಹೀಗಾಗಿ ಇದನ್ನು ತರಿಸ್ಕೊಂಡು ನೋಡ್ರಿ. ಸಮಯ ಹೋಲ್ಡರ್ ಕೂಡ ಅನ್ಬೋದು ನೋಡ್ರಿ. ಈ ರೀತಿ ಅದಾವು ಪೀಸ್ ಅದಾವ ನೋಡ್ರಿ. ಈ ಥರ ಬರ್ತಾವೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನಾವು ಸಮಯ ಹಾಕ್ತೀವಿ ನೋಡ್ರಿ. ಸಮಯ ದೀಪ ಹಚ್ತೀವಲ್ಲ ಕೆಲವೊಂದು ಸಾರಿ ಅವು ಜಾಸ್ತಿ ಹೊತ್ತುಗಳನ್ನು ಉರಿಸಿದಾಗ ಆರಿ ಹೋಗ್ತಾ ಇರ್ತಾವೆ. ಹೀಗಾಗಿ ಈ ಸ್ಟ್ಯಾಂಡ್ಗಳ ಮೂಲಕ ನಾವು ಹಾಕ್ತೀವಿ ಅಂತಂದ್ರೆ ಜಾಸ್ತಿ ದೀಪಗಳನ್ನು ನೋಡುವಂಥ ಅವಶ್ಯಕತೆ ಇರೋದಿಲ್ಲ ನೋಡ್ರಿ. ಹೀಗಾಗಿ ನಾನು ಫಸ್ಟ್ ಟೈಮ್ ರೀ ಈ ರೀತಿ ಒಂದು ಪ್ರಾಡಕ್ಟ್ ನೋಡ್ರಿ. ಸಮಯ ಹೋಲ್ಡರ್ ಅನ್ಬೋದು. ತುಂಬಾ ಚೆನ್ನಾಗದಾವು. ಕ್ವಾಲಿಟಿನೂ ಚೆನ್ನಾಗದಾವು. ನೋಡಮ್ಮ ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ನೋಡ್ಕೊಂಬರಮ್ರಿ. ಆಮೇಲೆ ಆ ರೀತಿಯ ಪೂಜೆಗಳಲ್ಲಿ ಕೂಡ ಈ ರೀತಿಯ ಸಮಯ ಹೋಲ್ಡರ್ನ ತರಿಸಿ ನಾವು ದೀಪಗಳನ್ನು ಹಚ್ಬೋದು ನೋಡ್ರಿ. ಇದು ರೇಟ್ ಬಂದ್ಬಿಟ್ಟು 115 ರುಪೀಸ್ ರೀ. ಆನ್ಲೈನ್ ಪೇಮೆಂಟ್ ಮಾಡಿದಾಗ ಓನ್ಲಿ 98 ರುಪೀಸ್ ಬೀಳ್ತದೆ ನೋಡ್ರಿ. ಒಂದು
ಒಂದೊಂದು ಪ್ರಾಡಕ್ಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅನ್ಕೊಂಡಿನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರು ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.